ಇಲ್ವಾ? ಕರೇನ ನಿಮ್ಮವನ ನಿನ್ನೆ ನೈಟ್ ಡ್ಯೂಟಿ ಇತ್ತು, ರಾತ್ರಿ ಸ್ಟೇಷನ್ನಾಗ ಇದ್ಯಾ? ಮನಿ ಬಿಟ್ಟುಕ್ಕಿಯೇ ಹೋಗು. ರೊಕ್ಕ ಯಾರ ರೊಕ್ಕ? ಬರ್ಬೇಕಾದ್ರೆ ನಿಮ್ಮ ಅಪ್ಪನ ಮನೆಯಿಂದ ತೊಗೊಂಬಂದಿದ್ದೇನ? ಆಧಾರ್ ಕಾರ್ಡ್ ಏನು ಪೂಜೆ ಮಾಡಕ್ಕಿಟ್ಟಿಯೇ? ಆಧಾರ್ ಕಾರ್ಡ್ ತೊಗ, ಕ್ಯಾಂಪಸ್ ಹತ್ತು, ಊರಿಗೆ ನಡಿ. ಹೊಗ್ಗ ಅವನವನ ಈಕಿ ಸಂಬಂಧ ಕುಡೆ ಚಾನ ಆರು ಏ ಟ್ರಂಪ ಇನ್ನೊಂದು ಚಾ ಕೊಡು. ಸರ ಫಸ್ಟ್ ಹಳೆ ಬಾಕಿ ಕೊಡ್ರಿ, ಆಮೇಲೆ ನೋಡೋಣಂತ್ರಿ. ಹಳೆ ಬಾಕೆ? ಹೊಗ್ಗ ಅವನವನ ಮನ್ಯಾಗ ನೋಡಿದ್ರಿ ಹೆಂತ ಹೆದರ್ಸ್ತಾಳ, ಇಲ್ಲಿ ನೋಡಿದ್ರಿ ಇವ ಹೆದರ್ಸ್ತಾನ. ಪೊಲೀಸ್ ಅಂದ್ರೆ ಕಿಮ್ಮತ್ತ ಇಲ್ಲನ? ಏನ್ರಿ ಕಾಳಿದಾಸ್, ಏನಾಯ್ತು? ಲೀವಲ್ಲಿದ್ದು ಡ್ಯೂಟಿಲಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ ನೀವು. ಬರ್ರಿ ಸರ, ನಿಮ್ಗೇನು ಗೊತ್ತಾಕತಿ? ನೀ ಅಪ್ಪನ ಗೌಡ್ರ ಮಗ ಅಲ್ಲ, ಬೆಂಗಳೂರಿಗೆ ಜಾಬ್ ಮಾಡಕ್ಕೆ ಹೋದವ ನೀನೇ ಹೋದಿಲ್ಲ? ಹಾಂ ಹೌದು ಸರ್, ನಾನೇ. ಯಾಕೋ ಕೆಲಸ ಬಿಟ್ಬಿಟ್ಟೆನಾ? ಇಲ್ಲ ಸರ್, ಸ್ವಲ್ಪ ಜಾಬ್ನಲ್ಲಿ ಪ್ರಾಬ್ಲಮ್ ಆಗಿತ್ತು. ಸರ ಈಗಿನ ಹೊಡ್ತಕ್ಕೆ ನಮ್ಮ ಹುಡುಗರೆಲ್ಲ ಸರಳ ಊರಿಗೆ ಬರಾಕತ್ತಾರ ನೋಡ್ರಿ. ಇಲ್ಲ ಸರ್, ಊರಲ್ಲಿ ಸ್ಟಾರ್ಟಪ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅಯ್ಯ ತಮ್ಮ, ನಿಮ್ಮ ಅಪ್ಪನ JCP ಕೊಟ್ಟಾಗಿ ನೀ ಇದ್ದಿದ್ರ ಎಂತ ಬಂದಿದ್ರು ನೀನು ಏನು ಮಾಡ್ಕೊಳಕ್ ಹಾಕಿದ್ದಿಲ್ಲ. ಆಮೇಲೆ ಒಂದಿನ ಪೇಪರ್ನ್ಯಾಗ ಬರ್ತಿದ್ದಿ, ಲಕ್ಷ ಲಕ್ಷ ಪಗಾರ ಬಿಟ್ಟು ಡ್ಯಾಡಿ ಡ್ರೀಮ್ನ ಫುಲ್ಫಿಲ್ ಮಾಡಿದ ಸನ್ ಅಂತೇಳಿ. ಹಲೋ ಸರ್. ಹಾಂ ಸರ್, ಬರ್ತಾ ಇದ್ದೀವಿ. ರೀ ಕಾಳಿದಾಸ್, ಸಾಹೇಬ್ರು ಫೋನ್ ಮಾಡಿದ್ದಾರೆ, ಬನ್ನಿರಿ ಹೋಗೋಣ. ಸ್ಟಾರ್ಟ್ ಆತಪ್ಪ ಮುಂದೆ. ಯಾರು ಸಾಯಿಲಿ ಯಾರು ಬಿಡ್ಲಿ, ಇವ್ನು ಲೋಕದಾಗ ಇವ್ ಇರ್ತಾನ. ಹೆಗಲ್ ಮ್ಯಾಗ ಹೊತ್ಕೊಂಡು ಹೆಣ ಇದ್ದಂಗಪ್ಪ, ಹೊತ್ಕೊಂಡು ಹೋಗಕ್ಕ ಆಗಂಗಿಲ್ಲ, ಇತ್ಲಾಗ ಇಳ್ವಾಕ ಆಗಂಗಿಲ್ಲ. ಕರ್ಮಪ್ಪ ನಮ್ದು. ರೀ ಬನ್ನಿರಿ, ಸಾಕು. ಬಿಡ್ರಿ ಸರ್, ಆ ಸಾಹೇಬ್ರ ಸಂಬಂಧ ಸಾಕಾಗೈತಿ. ಏ ತಮ್ಮ, ನಿಂದು ಯೂಸ್ ಮಾಡಿ ನಮ್ಮ ಸಾಹೇಬ್ರ ಕೆಲಸನ ಒಂದಿಟ್ಟು ದಂಡಿಗೆ ಹಚ್ಚು ಮಾರ. ಆಯ್ತು ನೋಡ್ರಿ ಸರ್. ಹಾಂ ಸರಿ ತಗ, ನಾವು ಬರ್ತೇವೆ. ಸರ್ ಕರೆದ್ರಾ? ಏನ್ರಿ ಕರೆದ್ರಿ ಅಂತ ಕೇಳಾಗತ್ತಿರಲ್ಲ, ಇನ್ನೇನು ನಿಮ್ಮನ್ನ ಆರತಿ ಮಾಡಕ್ಕೆ ಕರೆದವೆ ಅಂತ ತಿಳ್ಕೊಂಡ್ರಿ ರಾಶಾಮ್? ಶಿವ ಅಂತ ಚಾ ಕುಡಿಯಾಕಂತೇವಿ, ಆಗ್ಲೇ ಫೋನ್ ಮಾಡಿರಲ್ರಿ. ರೀ ಕಾಳಿದಾಸ್, ಈ ವಾರದಲ್ಲಿ ಇದು 3ನೇ ಕೊಲೆ. ಸಿಟಿಲಿ ಜನ ಓಡಾಡಕ್ಕೆ ಹೆದರಾಕತ್ತಾರ. ಆ ಕಮಿಷನರ್ ನೋಡಿದ್ರೆ ತಾಸಿಗೆ ಫೋನ್ ಮಾಡಿ ನನ್ನ ಬೆವ್ರು ಇಳಿಸಾಕತ್ತಾರ. ಸರ್, ನಾವು ಹಗಲು ರಾತ್ರಿ ಕಣ್ಣಾಗಿ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡಕಂತವ್ರಿ. ಆ ಸುಳೆ ಮಗ ನೋಡಿದ್ರೆ ಒಂದು ಸಾಕ್ಷಿನೂ ಬಿಡ್ಬಲ್ಲ ರೀ. ಸಾಕ್ಷಿ ಬಿಡಲ್ಲ ಅನ್ನೋದು ಹಳೆ ಕತೆ ಆಯ್ತ್ರಿ. ಮೀಡಿಯಾದವರು ಸ್ಟೇಷನ್ ಮುಂದೆ ಕ್ಯಾಮ್ರಾ ಹಿಡ್ಕೊಂಡ್ ಬಂದು ನಿಂತಾರ. ಪೊಲೀಸರು ಏನ್ ಮಾಡ್ತಾ ಇದಾರೆ, ಇಲಾಖೆ ಸತ್ತಿದೆಯಾ ಅಂತ ಕೇಳ್ತಾ ಇದಾರೆ. ಅವ್ರಿಗೆಲ್ಲ ನಾ ಆನ್ಸರ್ ಮಾಡ್ಬೇಕಾಗೈತಿ. ಸರ್ ನಮ್ಗೊಂದು ಸ್ವಲ್ಪ ಟೈಮ್ ಕೊಡಿ, ನಮ್ಗೊಂದು ಸಣ್ಣ ಸುಳಿ ಸಿಕ್ಕಿದೆ. ಅವ ಯಾರು ಅಂತಂದು ಪತ್ತೆ ಹಚ್ತೀವಿ. ಟೈಮ್ ಕೊಡ್ಬೇಕಾ? ಸಮಯ ಯಾರಿಗೂ ಕೈಯಲ್ಲಿ ಶ್ಯಾಮ್. ನಾಳೆ ಸೂರ್ಯ ಮುಳುಗೋದ್ರೊಳಗೆ ಆ ಕಿಲ್ಲರ್ ಕೈಗೆ ಬೇಡಿ ಬಿದ್ದಿರಲೇಬೇಕು. ಇಲ್ಲ ಅಂದ್ರೆ ನಿಮ್ಮಿಬ್ಬರ ಸಸ್ಪೆನ್ಷನ್ ಆಡ್ರೆ ನಾಳೆ ನನ್ನ ಕೈಯಾಗಿರ್ತೈತಿ. ಹೊಗ್ಗ ಅವನವನ ಅಂತದ್ ನಾವೇನ್ ಮಾಡಿವ್ರಿ ಸರ್? ಸರಿ ಸರ್, ನಾಳೆ ಸಂಜೆ ಒಳಗೆ ಕೊಲೆಗಾರನ ಲಾಕಪಿಗೆ ತಂದೆ ತರ್ತೀವಿ. ತರಲೇಬೇಕ್ರಿ, ನೆನಪಿಟ್ಕೋರಿ. ಇದು ನನ್ನ ಕೆರಿಯರ್ ಮಾತ್ರ ಅಲ್ಲ, ಇಡೀ ಡಿಪಾರ್ಟ್ಮೆಂಟ್ ಪ್ರಶ್ನೆ. ಶ್ಯಾಮ್, ನೀವು ಕಾಳಿದಾಸನ ಕರ್ಕೊಂಡು ಕೊಲೆ ಆಗಿರೋ ಜಾಗಕ್ಕೆ ಹೋಗಿ ಏನಾಗಿದೆ ಅಂತ ಅಪ್ಡೇಟ್ ತಿಳಿಸಿ. ನಾನು ಕಮಿಷನರ್ ಆಫೀಸ್ಗೆ ಹೋಗಿ ಕೊಲೆ ಆಗಿರೋ ಸ್ಪಾಟಿಗೆ ಬರ್ತೇನೆ. ಎಸ್ ಸರ್. ಅಯ್ಯೋ ಅವನವನ ಈ ಸಾಹೇಬ್ ಏನ್ ಕಾಡ್ತಾನ್ರಿ ಮರ? ಅವ ಗಪ್ಪನ ಸಿಗಾಕ ನಮ್ಮ ಅತ್ತಿ ಮಗ ಅದನನು. ರೀ ಕಾಳಿದಾಸ್, ಸುಮ್ಮನೆ ಬನ್ರಿ. ನಾ ಹೇಳೋದು ಅರ್ಥ ಮಾಡ್ಕ್ಯಾರ್ಲಿ, ನನ್ನ ಸಮಸ್ಯೆ ಹಿಂಗೈತಿ. ನಾ ಇಲ್ಲಿ ಹೆಣ ಕಾಯಕತ್ತೀನಿ. ನಮ್ಮ ಸಾಹೇಬ್ ಬಂದ, ಇಡು ಆಮೇಲೆ ಮಾಡ್ತೀನಿ. ಏನ್ರಿ ಶ್ಯಾಮ್, ಇಲ್ಲಿವರೆಗೆ ಬಂತು ಇನ್ವೆಸ್ಟಿಗೇಷನ್? ಎಸ್ ಸರ್, ಎಲ್ಲ ಪ್ರೊಸೀಜರ್ ನಡೀತಾ ಇದೆ. ಹಾಗೆ ಬಾಡಿನೂ ಪೋಸ್ಟ್ ಮಾರ್ಟಮ್ ಕಳಿಸಿದೀವಿ ಸರ್. ಗುಡ್, ಈ ಕೇಸ್ ಬೇಗ ಸಾಲ್ವ್ ಆಗಲೇಬೇಕು. ಸರ್, ಕೊಲೆಯಾಗಿರೋ ವ್ಯಕ್ತಿ ಧನುಷ್ ಅಂತಂದು, ಇವನ್ ಚಿಕ್ಕದಾಗಿ ಕಿರಾಣಿ ಅಂಗಡಿ ವ್ಯಾಪಾರ ಮಾಡ್ತಿದ್ದ. ಅವ್ರ ಬ್ರದರ್ ಕೂಡ ಬಂದಿದ್ದಾರೆ. ಇಲ್ಲೇ ಎನ್ಕ್ವೈರಿ ಮಾಡ್ತಿದ್ದಾರೆ ಸರ್. ರೀ ಬನ್ರಿ ಇಲ್ಲಿ. ಕಾಳಿದಾಸ್, ಕರ್ಕೊಂಬನ್ರಿ ಅವ್ರನ್ನ. ಏನ್ರಿ ನಿಮ್ಮ ಹೆಸರು? ರಮೇಶ್ ಅಂತ ಸರ್. ಹೌದಾ? ಕೊಲೆಗಿರೋ ವ್ಯಕ್ತಿ ನಿಮಗೇನಾಗಬೇಕು? ಸರ್ ನಮ್ಮ ತಮ್ಮ ಆಗ್ಬೇಕು ಸರ್. ನೀನು ರಾತ್ರಿ ಊಟ ಮಾಡಿ ಪಿಕ್ಚರ್ ಹೋಗಿದ್ದಾರೆ ಸರ್ ಫ್ರೆಂಡ್ಸ್ ಜೊತೆ. ಎಷ್ಟು ಫೋನ್ ಹಚ್ಚಿದ್ರು ಎತ್ತಲೇ ಇಲ್ಲ ಸರ್. ಬರೀ ಫೋನ್ ಸ್ವಿಚ್ ಆಫ್ ಅಂತ ಬಂದು ಸರ್. ಆಮೇಲೆ ಬೆಳಗ್ಗೆ ಎದ್ದು ನೋಡಿದ್ರೆ ಹಿಂಗಾಗ್ಬಿಟ್ಟಿದೆ ಸರ್. ಈ ನಡುವೆ ಏನಾದರೂ ಜಗಳ ಏನಾದರೂ ಮಾಡ್ಕೊಂಡಿದ್ದ ಸರ್? ಆ ಟೈಪ್ ಅಂತ ಏನು ಹುಡುಗ ಅಲ್ಲ ಸರ್. ಅವನಂತೂ ಅವ್ನ ಕೆಲಸ ಆತ ಅಷ್ಟೇ ಸರ್. ಅವನು ಎಲ್ಲಿ ಹೋಗಂಗಿಲ್ಲ ಸರ್ ಮನೆ ಬಿಟ್ಟು. ಕೊನೆಯದಾಗಿ ನಿಮಗೆ ಯಾರಾದ್ರ ಮೇಲೂ ಅನುಮಾನ ಐತೇನು? ಸರ್ ಆ ಥರ ಯಾವ್ದ ಮೇಲೆ ಅನುಮಾನ ಇಲ್ಲ ಸರ್ ನಮಗೆ. ಸರಿ ಆಯಿತು, ಏನಾದರೂ ಎನ್ಕ್ವೈರಿ ಇದ್ದರೆ ಸ್ಟೇಷನ್ಗೆ ಬರೋಕೆ ಹೇಳ್ತೀನಿ. ನೀವು ಬಂದು ಕೋಆಪ್ರೇಟಿವ್ ಮಾಡ್ತಾ ಇರಬೇಕು. ಹಾಂ ಸರಿ ಸರ್.
ಸರ ಮೊನ್ನೆ 2 ಕೊಲೆ ಆಗಿದ್ವಲ್ರಿ ಅದಕ್ಕೇನು ಕುತ್ತಿಗೆ ಮ್ಯಾಗ ಮಾರ್ಕ್ ಇತ್ತಲ್ರಿ ಹಂಗ ಸೇಮ್ ಈ ಬಾಡಿ ಮ್ಯಾಗನು ಅದ ಮಾರ್ಕ ಐತ್ರಿ ಸರ ಲಾಸ್ಟ್ ಟೈಮ್ 2 ಕೊಲೆ ಮಾಡ್ಯಾನಲ್ರಿ ಈ ಕೊಲೆನು ಅವನ ಮಾಡ್ಯಾನ ಅಂತ ಹೇಳಿ ನನ್ಗೆ ಅನ್ಸಕುಂತತ್ರಿ. ಈ ಸಲ ಈ ಕೊಲೆಗಾರ ಯಾರಂತ ಕಂಡು ಹಿಡಿಲೇಬೇಕು. ಕಮಿಷನರ್ ಕಡೆಯಿಂದ ಸಿಕ್ಕಾಪಟ್ಟೆ ಪ್ರೆಸರ್ ಐತಿ. ರೀ ಕಾಳಿದಾಸ್, ಡೈರಿ ಓಪನ್ ಮಾಡ್ರಿ. ನಾ ಹೇಳಿದ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ರೀ ಶ್ಯಾಮ್, ಹಾಂ ಸರ್. ಕೊಲೆ ಮಾಡಿದ ವ್ಯಕ್ತಿ ಬಾಡಿನ ಇಲ್ಲಿಂತ್ರನೇ ಆ ಜಾಗಕ್ಕೆ ಎಳ್ಕೊಂಡು ಹೋಗ್ಯಾನ ಅನಿಸ್ತೈತಿ. ಒಂದು ಕೆಲಸ ಮಾಡಿ, ಫುಟ್ ಮಾರ್ಕ್ ಸ್ಯಾಂಪಲ್ಲು ಹಾಗೂ ಅಳತೆನ ಎರಡೂ ತಗೊಳ್ಳಿ, ಆಯ್ತಾ? ಓಕೆ ಸರ್. ರೀ ಕಾಳಿದಾಸ್ ಬನ್ರಿ ಇಲ್ಲೇ. ಸರ್ 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 ಇಲ್ಲಿ ನೋಡಿ ಸರ್. ರೀ ಕಾಳಿದಾಸ್ ಏನು ಮಾಡಿದ್ರಿ ನೀವು? ಎವಿಡೆನ್ಸ್ ಎಲ್ಲ ಹಾಳಾಗ್ಬಿಡ್ತಲ್ಲ ಸರ್. ಸರ್ ಒಂದು ನಿಮಿಷ ಕಾಳಿದಾಸ ಎವಿಡೆನ್ಸ್ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾನೆ ಸರ್. ಸರ್ ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತೀನಿ. ಸಾರಿ ಸರ್ ನಾನು ನೋಡಿಲ್ರಿ ಖರ್ಚಿಪ್ ಸಿಕ್ತ್ರಿ ಅಲ್ಲಿ ಅದಕ್ಕೆ ತೋರ್ಸಕ್ಕಂತ ಓಡಿ ಬಂದ್ಬಿಟ್ನಿರಿಪ್ಪ. ರೀ ಕಾಳಿದಾಸ್, ಏನ್ರಿ ನೀವು ಇಷ್ಟು ವರ್ಷ ಸರ್ವಿಸ್ ಮಾಡಿರಿ, ಅಷ್ಟು ಗೊತ್ತಾಗಲ್ವ ನಿಮಗೆ? ಇರೋದು ಒಂದೇ ಒಂದು ಎವಿಡೆನ್ಸು, ಅದನ್ನು ಹಾಳು ಮಾಡಿಬಿಟ್ರಲ್ರಿ. ಸರಿ ಸರಿ, ಅದೇನು ಎವಿಡೆನ್ಸ್ ತೋರಿಸಿಲಿ. ಖರ್ಚಿಪ್ ಸಿಕ್ಕತ್ರಿ, ಅಲ್ಲೇ ಬಿದ್ದಿತ್ರಿ ಇದೆ. ಏನ್ರಿ ಎವಿಡೆನ್ಸ್ ಯಾರಾದ್ರೂ ಹಿಂಗೆ ತೊಗೊಂಬರ್ತಾರ ಏನ್ರಿ ನೀವು? ಸರ್ ಇದರಲ್ಲಿ ರವಿ ಅಂತ ಹೆಸರಿದೆ ಸರ್.